ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕನ್ನಡ ಧಾರಾವಾಹಿ ಮಂಗಳಗೌರಿ ಮದುವೆ, ಈ ಒಂದು ಧಾರಾವಾಹಿಯನ್ನ ಪ್ರತಿಯೊಬ್ಬರು ಸಹ ನೋಡಿರ್ತೀವಿ. ಈ ಒಂದು ಧಾರಾವಾಹಿಯಲ್ಲಿ ಫೇಮಸ್ ಆಗಿ ಜೊತೆಗೆ ಇತ್ತೀಚಿನ ಸೀತಾರಾಮ ಅನ್ನುವಂತಹ ಧಾರಾವಾಹಿ ಮೂಲಕ ಮನೆ ಮಾತಾಗಿರುವಂತಹ ನಟ ಅದು ಗಗನ್ ಚಿನ್ನಪ್ಪ. ಇನ್ನು ತೆರೆ ಮೇಲೆ ಆದರ್ಶ ಪ್ರೀತಿಯ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವಂತಹ ಗಗನ್ ಅವರ ಒಂದು ನಿಜ ಜೀವನದ ಲವ್ ಸ್ಟೋರಿ ಮಾತ್ರ ಒಂದು ನರಕ ಅಂತಲೇ ಹೇಳಬಹುದು. 6 ವರ್ಷಗಳ ಕಾಲ ತಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಂತಹ ಹುಡುಗಿಯಿಂದಲೇ ನಂಬಿ ಮೋಸ ಹೋದಂತಹ ಕರಾಳ ಅಧ್ಯಾಯವನ್ನ ಗಗನ್ ಚಿನ್ನಪ್ಪ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಗಗನ್ ಅವರ ಈ ಒಂದು ಲವ್ ಸ್ಟೋರಿ ಏನಿದೆ, ಇದು ಶುರುವಾಗಿದ್ದು ಫೇಸ್ಬುಕ್ನಲ್ಲಿ. ಇವರಿಬ್ಬರ ಪರಿಚಯ ಆಗುತ್ತೆ. ಆ ಹುಡುಗಿ ಜೊತೆಗೆ ಪರಿಚಯ ಆಗಿ 6 ತಿಂಗಳುಗಳ ಕಾಲ ಕೇವಲ ವರ್ಚುವಲ್ ಆಗಿ, ಅಂದ್ರೆ ವಿಡಿಯೋ ಕಾಲ್ ಮೂಲಕ, ಚಾಟಿಂಗ್ ಮೂಲಕ ಅವರ ಒಂದು ಪ್ರೀತಿ ಬೆಳೆಯುತ್ತೆ ಇಬ್ಬರ ಮಧ್ಯೆ. ಆ ಹುಡುಗಿ ಅಬುದಾಬಿಯ ಒಂದು ಪ್ರತಿಷ್ಠಿತ ಏರ್ವೇಸ್ನಲ್ಲಿ ಏರೋಸ್ಟೆಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಗಗನ್ ಆಕೆ ಬಗ್ಗೆ ಬಹಳ ಹೆಮ್ಮೆ ಪಡ್ತಾ ಇದ್ರು. ಆಗ ಒಂದು ಪ್ರೀತಿ ಮಾಡುವಂತಹ ಸಮಯದಲ್ಲಿ ನನಗೆ ಯಾರು ಈ ತರ ಮಾಡಿರ್ಲಿಲ್ಲ, ಅಂದ್ರೆ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇಲ್ಲೋ ಆ ಹುಡುಗಿ. ಆಸ್ಟ್ರೇಲಿಯಾದಿಂದ ಗ್ರೀಕ್ ಯೋಗರ್ಟ್ಸ್, ಲಂಡನ್ ಇಂದ ಈರುಳ್ಳಿ ಬರ್ತಾ ಇತ್ತು. ಶಿ ವಾಸ್ ಬ್ಯೂಟಿ ವಿತ್ ಬ್ರೈನ್ಸ್ ಅಂತ ನಾನು ಅಂದ್ಕೊಂಡಿದ್ದೆ ಆ ಒಂದು ಟೈಮ್ನಲ್ಲಿ. ಈ ರೀತಿಯಾಗಿ ಗಗನ್ ಆ ದಿನಗಳನ್ನ ನೆನಪು ಮಾಡ್ಕೊಂಡಿದ್ದಾರೆ, ಪ್ರೀತಿಸುವಂತಹ ದಿನಗಳನ್ನ. 3 ವರ್ಷಗಳ ಕಾಲ ಇಬ್ಬರು ಸಹ ಬಹಳ ಚೆನ್ನಾಗಿದ್ವಿ. ಆದ್ರೆ ಆಮೇಲೆ ಆ ಹುಡುಗಿ ಅಬುದಾಬಿಯಿಂದ ಕೆಲಸ ಬಿಟ್ಟು ಬೆಂಗಳೂರಿಗೆ ಬರ್ತಾಳೆ. ಬೆಂಗಳೂರಿನಲ್ಲಿ ಅವಳಿಗೆ ಇರೋದಿಕ್ಕೆ ಮನೆ ಇರೋದಿಲ್ಲ, ಮನೆ ಸಿಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಗಗನ್ ತಾವು ವಾಸವಿದ್ದಂತಹ ಮನೆಯಲ್ಲೇ ಆಕೆಗೆ ಜಾಗ ಕೊಡ್ತಾರೆ. ಈ ಒಂದು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿರುವಾಗ ಆಕೆ ಜೊತೆ ಆಕೆ ತಾಯಿ ಕೂಡ ಬಂದು ಸೇರ್ಕೊಳ್ತಾರೆ ನನ್ನ ಜೊತೆ. ಗಗನ್ ಅವರು ತಮ್ಮ ತಂದೆ ತಾಯಿಯನ್ನ ದೂರವಿಟ್ಟು ಕೇವಲ 60,000 ರೂಪಾಯಿ ಸಂಬಳದಲ್ಲಿ ಆ ಇಬ್ಬರನ್ನ, ಅಂದ್ರೆ ಆಕೆ ಒಂದು ಏನಿರ್ತಾಳೆ ಗರ್ಲ್ ಫ್ರೆಂಡ್ ಮತ್ತೆ ಆಕೆ ತಾಯಿ ಇಬ್ಬರನ್ನ ಸಹ ಸಾಕಿ ಸಲಹುವಂತಹ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ. ನನ್ನ ಒಂದು ಪ್ರೈವೇಟ್ ರೂಮ್ ಬಿಟ್ರೆ ಇಡೀ ಮನೆಯನ್ನ ಅವಳ ಅಮ್ಮನೇ ಆಕ್ಯುಪೈ ಮಾಡ್ಕೊಂಡಿದ್ರು. ನಾನೇನೋ ಗುಗ್ಗು ಕೆಲಸ ಮಾಡ್ತಿದ್ದೀನಿ ಅಂತ ನನಗೂ ಸಹ ಅರ್ಥ ಆಗ್ತಾ ಇತ್ತು ಅಂತ ಹೇಳಿ ಗಗನ್ ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ಅದಾದ ಮೇಲೆ ಗಗನ್ ಅವರ ಒಂದು ವೃತ್ತಿ ಜೀವನದಲ್ಲಿ ಸಣ್ಣ ಬಿಕ್ಕಟ್ಟು ಎದುರಾಗುತ್ತೆ. ಮಂಗಳಗೌರಿ ಮದುವೆ ಧಾರಾವಾಹಿಯಲ್ಲಿ ಒಂದು ನಿರ್ದಿಷ್ಟವಾದಂತಹ ದೃಶ್ಯದಲ್ಲಿ ನಟನೆ ಮಾಡೋದಕ್ಕೆ ನಾನು ನಿರಾಕರಿಸ್ತೀನಿ, ಅದರಿಂದ ನನ್ನ ಧಾರಾವಾಹಿಯಿಂದ ಹೊರ ಹಾಕ್ತಾರೆ. ಆ ನಂತರ ಸತತ 1 ವರ್ಷ 9 ತಿಂಗಳು ಗಗನ್ ಅವರಿಗೆ ಯಾವುದೇ ಕೆಲಸ ಸಿಗೋದಿಲ್ಲ. ಫೈನಾನ್ಷಿಯಲಿ ಕ್ರೈಸಿಸ್ ಏನಿರುತ್ತೆ, ಇದರಿಂದ ಗಗನ್ ತಮ್ಮ ಕಾರು, ಪ್ಲೇ ಸ್ಟೇಷನ್ ಎಲ್ಲವನ್ನ ಸಹ ಮಾರಿ ಆಕೆಯನ್ನ ಸಾಕಿ ಸಲಹುತ್ತಾರೆ. ಗಗನ್ ಆರ್ಥಿಕವಾಗಿ ಕುಗ್ತಾ ಇದ್ದಂತೆ ಆಕೆಯೂ ಸಹ ಗಗನ್ ಕಡೆಗಿನ ಆಸಕ್ತಿಯನ್ನ ಕಳೆದುಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ನಾನು ಫಿನಾನ್ಷಿಯಲಿ ಡೌನ್ ಆದಾಗ ಅವಳು ಇಂಟ್ರೆಸ್ಟ್ ಲೂಸ್ ಮಾಡ್ಕೊಳ್ತಾರೆ. ಅವಳು ಬೇರೆ ಬೇರೆ ಕಡೆ ಟ್ರಿಪ್ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಈ ರೀತಿಯಾಗಿ ಜೊತೆಗೆ ಒಮ್ಮೆ ಆಕೆ ಬಿಸ್ನೆಸ್ ಮೀಟಿಂಗ್ಗೆ ಅಂತ ಹೇಳಿ ಹೋಗಿ ಬಂದ್ಲು. ಈ ರೀತಿಯಾಗಿ ಅವಳು ಹೇಳ್ತಾಳೆ, ನಾನು ಬಿಸ್ನೆಸ್ ಮೀಟಿಂಗ್ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ಗಗನ್ಗೆ ಸ್ವಲ್ಪ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಆಕೆ ಬ್ಯಾಗನ್ನು ಅವನು ಚೆಕ್ ಮಾಡ್ತಾರೆ. ಆ ಬ್ಯಾಗಲ್ಲಿ ಏನೇನಿರುತ್ತೆ, ಆಫ್ ಶೋಲ್ಡರ್ ಟಾಪ್ಸ್ ಅಂದರೆ ಪಾರ್ಟಿ ವೇರ್ಸ್ಗಳು ಆ ಒಂದು ಬ್ಯಾಗಲ್ಲಿ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ಬಟ್ಟೆಗಳಿಂದ ಗಂಡಸರ ಪರ್ಫ್ಯೂಮ್ ವಾಸನೆ ಬರ್ತಾ ಇರುತ್ತೆ. ಆಗ ಆಕೆ ನಾನು ಮೋಸ ಮಾಡಿದ್ದೀನಿ ಅನ್ನೋದನ್ನ ಗಗನ್ ಬಳಿ ಹೇಳ್ಕೊಂಡು ಒಪ್ಕೊಳ್ತಾಳೆ. ಕೊನೆಗೆ ನನಗೆ ಅವಾಗ ಎದುರುಗಡೆನೆ ಅವಳನ್ನ ಸೀಳ್ ಬಿಡಬೇಕು ಅಂತ ಅನಿಸುತ್ತೆ. ಆದರೆ ನಾನು ತುಂಬ ಮೆಚ್ಯೂರ್ಡ್ ಆಗಿದ್ದೆ, ಮಾತೆ ಆಡದೆ ನಾನು ಅಲ್ಲಿಂದ ಹೊರಗಡೆ ಬರ್ತೀನಿ ಅಂತ ಹೇಳಿ ಗಗನ್ ಅವರು ಆ ಒಂದು ಆಘಾತಕಾರಿ ಕ್ಷಣವನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಆದರೆ ಆಕೆ ಅಲ್ಲಿಗೆ ನಿಲ್ಲೋದಿಲ್ಲ. ಆಕೆಯ ತಾಯಿ ಗಗನ್ ಅವರ ಮನೆಯಲ್ಲೇ ಕೂತ್ಕೊಂಡು ಗಗನ್ ಕೆಲಸಕ್ಕೆ ಹೋದಾಗ ಗಗನ್ ವಿರುದ್ಧನೇ ಪಿತೂರಿಯನ್ನ ಮಾಡ್ತಾರೆ. ಗಗನ್ ಬಗ್ಗೆ ತಮ್ಮ ಫ್ರೆಂಡ್ಸ್ ಬಳಿ ಸುಳ್ಳನ್ನ ಹೇಳ್ಕೊಳ್ತಿರ್ತಾರೆ. ಆತನನ್ನೇ ಕೆಟ್ಟವನನ್ನಾಗಿ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ತಾಯಿ ಮಗಳು ಇಬ್ರು ಸೇರ್ಕೊಂಡು ಮನೆಯಲ್ಲಿ ಕೂತ್ಕೊಂಡು. ಇದೆಲ್ಲವೂ ಸಹ ಗಗನ್ ಅವರ ಒಂದು ಮನೆಯಲ್ಲಿ ರೆಕಾರ್ಡರ್ ಇರುತ್ತೆ. ಆ ಒಂದು ರೆಕಾರ್ಡರ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಆಡಿಯೋವನ್ನು ಗಗನ್ ಅವರು ಕೇಳ್ತಾರೆ. ಕೇಳಿ ತೀವ್ರ ಆಘಾತಕ್ಕೆ ಒಳಗಾಗ್ತಾರೆ. ಆ ಒಂದು ರೆಕಾರ್ಡಿಂಗ್ ಕೇಳಿ ನನ್ನ ಎದೆನೇ ಹೊಡೆದು ಹೋಯ್ತು ಅಂತ ಹೇಳಿ ಗಗನ್ ಅವರು ಹೇಳ್ಕೊಂಡಿದ್ದಾರೆ. 62 kg ಇಳಿದು 12 ದಿನ ನಿದ್ದೆ ಮಾಡಿರಲಿಲ್ಲ. ಆ ಒಂದು ನಿದ್ದೆ ಇಲ್ಲದೆ ಬಾಂಬೆಗೆ ಓಡ್ ಹೋಗಿದ್ದೆ ಅಂತ ಹೇಳಿ ತಾವು ಅನುಭವಿಸಿದಂತಹ ಮಾನಸಿಕ ವೇದನೆಯನ್ನ ಶೇರ್ ಮಾಡ್ಕೊಂಡಿದ್ದಾರೆ ಗಗನ್ ಅವರು. ಅಷ್ಟೇ ಅಲ್ಲ, ಆ ಹುಡುಗಿ ಅಬುದಾಬಿಯಲ್ಲಿ ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು ಮೊತ್ತದ ಲೋನ್ ಅನ್ನ ಮಾಡ್ಕೊಂಡಿದ್ದಾಳೆ. ಅದನ್ನ ತೀರಿಸದೇನೆ ಬೆಂಗಳೂರಿಗೆ ಬಂದಿದ್ದಾಳೆ ಅನ್ನುವಂತಹ ಆಘಾತಕಾರಿ ಸತ್ಯ ಕೂಡ ಗಗನ್ಗೆ ಅದಾದ್ಮೇಲೆ ಗೊತ್ತಾಗುತ್ತೆ. ಕೊನೆಯದಾಗಿ ಗಗನ್ ಆಕೆಯನ್ನ ತನ್ನ ಮನೆಯಿಂದ ಹೊರ ಹಾಕ್ತಾರೆ.
ಬ್ರೇಕಪ್ ಆದ 2 ತಿಂಗಳಿಗೆ ಅವರಿಗೆ ಸೀತಾರಾಮ ಅನ್ನುವಂತಹ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸುವಂತಹ ಅದ್ಭುತ ಅವಕಾಶ ಸಿಗುತ್ತೆ. ಅಲ್ಲಿಂದ ಗಗನ್ ಅವರ ಬದುಕು ಮತ್ತೊಂದು ಹೊಸ ತಿರುವನ್ನ ತಗೊಳ್ಳುತ್ತೆ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಲವ್ ವಿಚಾರದಲ್ಲಿ ವಯಸ್ಸು ಅಂತಸ್ತು ನೋಡಿ ಮೋಸ ಹೋಗಬಾರ್ದು. ಮೊದಲು ವೃತ್ತಿ ಜೀವನವನ್ನ ಗಟ್ಟಿಗೊಳಿಸ್ಕೋಬೇಕು. ಅದಾದ ಮೇಲೆ ಒಳ್ಳೆಯ ಹುಡುಗಿಯನ್ನ ಪ್ರೀತಿಸಿ ಅಂತ ಹೇಳಿ ಗಗನ್ ಚಿನ್ನಪ್ಪ ಅವರು ಇಂದಿನ ಯುವ ಜನತೆಗೆ ಒಂದು ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸುದ್ದಿ ನಿಮ್ಮದು, ವೇಗ ನಮ್ಮದು.